ತಾಯ್ನಾಡಿನ ನನ್ನ ಆತ್ಮೀಯರೇ, ನನ್ನ ಜೀವನದ ಒಂದು ಪ್ರಮುಖ ಘಟ್ಟದಲ್ಲಿ ನಾನು ಇದ್ದೀನಿ. ಈಗ ಸಮುದ್ರದಿಂದ 22,000 ಹೈಟಲ್ಲಿರುವಂತಹ ಒಂದು ಬ್ರಾವನ್ ಚೋಳ್ಪಟ್ಲ ಅನ್ನೋ ಕಾಂಪ್ಲೆಕ್ಸ್ನಲ್ಲಿ ನನಗೆ ಇಲ್ಲಿ ನಿಂತಿದ್ದೀನಿ. ಇಲ್ಲೆಲ್ಲ ಕಾಣಿಸ್ತಾ ಇರುವಂಥದ್ದು ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇದು ಈಗ ನಮ್ಮ ಬ್ರಾವೋ 3 ಚೋರ್ಬಟ್ಲದಿಂದ ಪಾಕಿಸ್ತಾನ ಅಂದರೆ ಲೈನ್ ಆಫ್ ಕಂಟ್ರೋಲ್ LCಗೆ ಹೋಗಲಿಕ್ಕೆ, ಲೈನ್ ಆಫ್ ಕಂಟ್ರೋಲಿಗೆ ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ನಾವು ಮುಂದೆ ಹೋಗಬೇಕು. ಮುಂದೆ ಹೋಗಲಿಕ್ಕೆ ನನ್ನನ್ನು ಇಲ್ಲಿ ಒಂದು ಬಾಂಬ್ ಸರ್ಚಿಂಗ್ ಸ್ಕ್ವಾಡಲ್ಲಿ ನನ್ನ ಮುಖ್ಯಸ್ಥನಾಗಿ ನನ್ನನ್ನು ಬಿಟ್ಟಿದ್ದಾರೆ. ನಾನು ಮುಂದೆ ಗೈಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಹತ್ರ ಶಿಬಲ್ ಅನ್ನೋಂಥ ಒಂದು ಐಟಮ್ ಇದೆ. ಇದು ಬಾಂಬನ್ನ ಸರ್ಚ್ ಮಾಡುತ್ತೆ. ಈಗ ಮುಂದೆ ಹತ್ತಲಿಕ್ಕೆ ಹಗ್ಗಗಳನ್ನ ಕಟ್ಟಿದ್ದಾರೆ, ಬಟ್ ಹತ್ತಲಿಕ್ಕೆ ತುಂಬ ಕಷ್ಟ ಸಾಧ್ಯ ಆಗ್ತಾ ಇದೆ. ಆ ಕಡೆ ಇನ್ನು ಸ್ವಲ್ಪ ಮೇಲೆ ಹತ್ತಿ ಆ ಕಡೆ ಸೈಡಿಗೆ ಪಾಕಿಸ್ತಾನ ಇದೆ. ಆ ಪಾಕಿಸ್ತಾನದೀಗ ಆ ಕಡೆ ಹತ್ತೋಣ ಅಂತ ಹೇಳಿದ್ರೆ ಆ ಕಡೆಯಿಂದ ಫೈರ್ ಮಾಡ್ತಾರೆ. ಮತ್ತು ಆ ಕಡೆ ಕೆಳಗಡೆ ಆ ಕಡೆ ಸೈಡ್ ಫುಲ್ ಕಡಿದಾದ ಬೆಟ್ಟ, ಸೇಮ್ ಇದೇ ಥರ ಈ ಬೆಟ್ಟದಿಂದ ಮೇಲೆ ಬದಿಗೆ ಬೆಟ್ಟ ಇದೆ. ಅಲ್ಲಿಗೆ ಲಾಸ್ಟ್ ಇಯರ್ ಇದೇ ಥರ 2 ಜನ ಜವಾನು ಬಂದು ಬಿದ್ದು ಅವರು ಪಾಕಿಸ್ತಾನ ಹೋಗಿ ಪಾಕಿಸ್ತಾನಕ್ಕೆ ಬಿದ್ದುಬಿಟ್ರು. ಅಲ್ಲಿ ನಾವು ಎತ್ತಲಿಕ್ಕೆ ಬಿಡಲಿಲ್ಲ, ಆ ಡೆಡ್ ಬಾಡಿಯನ್ನು ಸಹ ಎತ್ತಲಿಕ್ಕೆ ಬಿಡಲಿಲ್ಲ. ಸೊ ಇವತ್ತು ನನ್ನ ಮುಂದೆ ಬಿಟ್ಟಿದ್ದಾರೆ, ನಾನು ಹೋಗ್ತಾ ಇದ್ದೀನಿ. ದೇವರ ಹಾಗೂ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಹತ್ರ ಸದಾ ಇರುತ್ತೆ ಅನ್ನೋ ನಂಬಿಕೆಯಿಂದ ನಾನು ಹತ್ತುತ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೊಡಗು, ಜೈ ಸೋಮವಾರಪೇಟೆ.